ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ KECTದು ಅಂತ. ಮತ್ತು ನಾವು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ದೀವಿ, CET ಎಕ್ಸಾಮ್ ಬರೀಬೇಕಾ ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಮತ್ತು ಇದೇ ರೀತಿ ಏನೇ ಡೌಟ್ಸ್ ಕೇಳಿದಿರಾ ಮತ್ತು ಅಪ್ಡೇಟ್ಸ್ ಏನಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ KECT ನೀಟ್ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಮೇಯ್ನಾಗಿ ನೀವೆಲ್ಲರೂ ಕೂಡ ಇನ್ನೊಂದು ಕ್ವಶನ್ನ ಕೇಳ್ತಾ ಇರೋದು, ನಮಗೆ CET ಅಪ್ಲಿಕೇಶನ್ನ ಎಡಿಟ್ ಮಾಡಬೇಕಾಗಿತ್ತು, ಎಡಿಟ್ ಮಾಡೋಕ್ಕೆ ಏನಾದರೂ ಚಾನ್ಸ್ನ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನೋಡಿ, ಎಡಿಟಿಂಗ್ ಮಾಡೋಕ್ಕೆ ಚಾನ್ಸ್ನ ಇವಾಗ ನಿಮಗೆ CET ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಕೊಡ್ಬೋದು. ಒಟ್ಟಿನಲ್ಲಿ ನಿಮ್ಮದು CET ಎಕ್ಸಾಮ್ ಬರೆದಾದ್ಮೇಲೆ ರಿಸಲ್ಟ್ಗಿಂತ ಮುಂಚೆ ಒಂದು ಎಡಿಟಿಂಗ್ ಆಪ್ಷನ್ ಬರೋ ಸಾಧ್ಯತೆ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ. ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ, ಎಕ್ಸಾಮ್ಗಿಂತ ಮುಂಚೆ ಬರೋದು ಡೌಟ್ ಇದೆ. ಅದು ಬಂದಾಗ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸ್ವಲ್ಪ ಚಾನ್ಸಸ್ ಇದೆ ನಿಮಗೆ ಎಡಿಟಿಂಗ್ ಆಪ್ಷನ್ದು, ವೆಯ್ಟ್ ಮಾಡಿ. ಮತ್ತು ಇವಾಗ ನೀವೆಲ್ಲರೂ ಕೂಡ ಕೇಳ್ತಾ ಇರೋದು, ನಾನು KECT ಎಕ್ಸಾಮ್ನ ನಾನು ಬರೀದೇನೆ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಅಟೆಂಡ್ ಮಾಡ್ಬೋದು. ನೀವು KECT ಬರೆದಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನೀವು ಇಂಜಿನಿಯರಿಂಗ್, ಫಾರ್ಮಸಿ, BSc ಅಗ್ರಿಕಲ್ಚರ್ ಯಾವ ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ. ಆ ಒಂದು ಕಾಲೇಜಸ್ನ ನೀವು ಒಂದು ಆಪ್ಷನ್ಟಲ್ಲಿ ಕೊಡೋಕ್ಕಾಗಲ್ಲ. ನೀವು ಬರೀ ನೀಟ್ ಎಕ್ಸಾಮ್ನ ಏನಾದರೂ ಬರೆದ್ಬಿಟ್ಟು ಬರ್ತೀರಲ್ವ, ನೀಟ್ ರಿಸಲ್ಟ್ ನಿಮ್ಮದು ಅನೌನ್ಸ್ ಆದಮೇಲೆ ನೀವು ಬರೀ ನೀಟ್ ಕಾಲೇಜಸ್ ಏನಿರುತ್ತಲ್ಲ, ಮೆಡಿಕಲ್, ಡೆಂಟಲು, ಅದಕ್ಕೆ ಮಾತ್ರ ನೀವು ಆ ಕೋರ್ಸ್ಗಳಿಗೆ ಆರಾಮಾಗಿ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಏನು ಕೂಡ ತೊಂದರೆ ಆಗೋಲ್ಲ, ಆರಾಮಾಗಿ ಮಾಡ್ಬೋದು. ನಿಮ್ಮ ಡೌಟ್ ಕ್ಲಾರಿಫಿಕೇಷನ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಇದ್ರ ಜೊತೆಗೆ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು, ನಮ್ಮದು ಇವಾಗ KECT ಎಕ್ಸಾಮ್ ಬರ್ತಿದೆಯಲ್ಲ, ಇವಾಗ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ. ಇವಾಗ ನೋಡಿ, ಹಾಲ್ ಟಿಕೆಟ್ ನಿಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ಅವರು ನಿಮ್ಮದು KECT ಅಪ್ಲಿಕೇಶನ್ ಬಿಡಬೇಕಾದ್ರೇ ಅದಕ್ಕಿಂತ ಮುಂಚೆ ನಿಮ್ಮ ಎಕ್ಸಾಮ್ ಡೇಟು ಮತ್ತು ನಿಮ್ಮ ಹಾಲ್ ಟಿಕೆಟ್ ಯಾವತ್ತಿಂದ ಬರುತ್ತೆ ಎಲ್ಲನೂ ಕೂಡ ಕನ್ಫರ್ಮ್ ಮಾಡಿದರೆ, ಅಫಿಷಿಯಲಾಗಿ ಅವರೇ ನೋಟಿಫಿಕೇಷನ್ನು ಕೂಡ ಬಿಟ್ಟಿದ್ದಾರೆ. ಅದರಿಂದ ನಿಮ್ಮ KECT ಹಾಲ್ ಟಿಕೆಟ್ನ ನೀವು ಯಾವತ್ತಿಂದ ಡೌನ್ ಮಾಡ್ಕೋಬೋದಂದರೆ, ಇಲ್ಲಿ 7ನೇ ತಾರೀಕು ಅಂದರೆ ನೆಕ್ಸ್ಟ್ ತಿಂಗಳು ಏಪ್ರಿಲ್ 7ನೇ ತಾರೀಕಿಂದ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇಲ್ಲೇ ಕ್ಲಾರಿಫಿಕೇಷನ್ ಕೊಡ್ತೀನಿ. 7ನೇ ತಾರೀಕು ಅಂದರೆ 7ನೇ ತಾರೀಕೆ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಏನು ಅದು 8ನೇ ತಾರೀಕು ಬರಲ್ಲ, ಆ ರೀತಿ ಇರಲ್ಲ ಇದು. ಯಾಕೆಂದರೆ ಒಂದ್ಸಲಿ ಲಿಂಕ್ ಓಪನ್ ಆಯಿತು ಅಂದರೆ ನೀವು ಎಕ್ಸಾಮ್ ಬರೀತಿರಲ್ಲ ಅವತ್ತು ಬೆಳಗ್ಗೆವರೆಗೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ ಜೆರಾಕ್ಸ್ ತೊಗೋಬೋದು, ಕಲರ್ ಅವ್ರು ತೊಗೋಬೋದು, ನಿಮ್ಮ ಇಷ್ಟ. ಅದು ಯಾವ ರೀತಿ ಡೌನ್ ಮಾಡ್ಕೊಳ್ಳೋದೆಲ್ಲ ನಮ್ಮ ಚಾನಲ್ ವೀಡಿಯೋ ಬರುತ್ತೆ. ವೀಡಿಯೋ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಬಿಡಿ, ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ಸ್ನ ಕೊಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ, ಎಲ್ಲರಿಗೂ ಕೂಡ ಶೇರ್